टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾವಾಗಲೇ ಹೇಳ್ತಾ ಇದ್ವಿ ಬಹಳ ವಿಶೇಷವಾದಂತಹ ದಿನ ಇವತ್ತು, ಹೆಮ್ಮೆಯ ದಿನ. ಯಾಕಂದ್ರೆ 41 ವರ್ಷಗಳ ಬಳಿಕ ಒಂದು ಹೊಸ ಮೈಲಿಗಲ್ಲು ಸಾಧನೆ ಆಗ್ತಾ ಇದೆ. ಅದರಲ್ಲೂ ಶುಭಾಂಶು ಶುಕ್ಲಾ ಉಳಿದಂತಹ 3 ಟೀಮ್, ಒಟ್ಟು 4 ಜನರ ಟೀಮ್, ಅದರಲ್ಲೂ ಅವರು ಗ್ರೂಪ್ ಕ್ಯಾಪ್ಟನ್. ಇದು ಬಹಳ ವಿಶೇಷವಾಗಿರುವಂತದ್ದು. ಅದನ್ನ ಲೀಡ್ ಮಾಡುವಂತಾರೆ ನಮ್ಮ ಭಾರತೀಯರು. ಸೊ ಶುಭಾಂಶು ಶುಕ್ಲಾ ಗಗನಯಾನಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಅಂತರಿಕ್ಷದಲ್ಲಿ ಇತಿಹಾಸ ಬರೆಯೋಕೆ ಸಜ್ಜಾಗಿದೆ ಭಾರತ. ಮಧ್ಯಾಹ್ನ 12:01 ಭಾರತೀಯ ಕಾಲಮಾನದ ಪ್ರಕಾರ 12:01 ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಆಗುತ್ತೆ. ಜೂನ್ 26ರಂದು ಸಂಜೆ 4:30 ISS ನಲ್ಲಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ತಲುಪಲಿರುವಂತದ್ದು. ಡಾಕಿಂಗ್ ಆಗೋದು ಅಷ್ಟೊತ್ತಿಗೆ. 14 ದಿನಗಳ ಕಾಲ ಅಧ್ಯಯನ ಮಾಡಲಿರುವಂತಹ ಗಗನಯಾನಿಗಳು. ಸೊ ಅಲ್ಲಿನ ಸಮಯದ ಪ್ರಕಾರ 2:31 AM ಅಲ್ಲಿ, ಆದರೆ ಇಲ್ಲಿ ನಮಗೆ 12 ಗಂಟೆ 1 ನಿಮಿಷ ಏನಿರುತ್ತೆ. ಆಗ ಎಕ್ಸಾಕ್ಟ್ಲಿ ಈ ಲಿಫ್ಟ್ ಆಫ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಸುಮಾರು 28 ಗಂಟೆಗಳ ಪ್ರಯಾಣ ಮಧ್ಯಾಹ್ನ 12:01 ಆರಂಭ ಆಗಿ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ಉಡಾವಣೆ ಆದ ನಂತರ ಆ ಒಂದು ಪ್ರಯಾಣ ಹೇಗೆ ಸಾಗುತ್ತೆ, ಏನೇನೆಲ್ಲ ಒಂದಷ್ಟು ಫೇಸಸ್ ಇರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ನಮ್ಮನ್ನ ಗಣ್ಯರು ಕೂಡ ಜಾಯ್ನ್ ಆಗ್ತಾರೆ, ಅಂದರೆ ಎಕ್ಸ್ಪರ್ಟ್ಗಳು ಜಾಯ್ನ್ ಆಗ್ತಾರೆ ಅದರ ಬಗ್ಗೆ ಮಾತನಾಡೋದಕ್ಕೆ. ಸೊ ಈಗ ಭಾರತೀಯ ಕಾಲಮಾನದ ಪ್ರಕಾರ 12:01 ಈ ಲಿಫ್ಟ್ ಆಫ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಬಹಳಷ್ಟು ಬಾರಿ ನಾನಾ ಕಾರಣಗಳಿಂದ ಪೋಸ್ಟ್ಪೋನ್ ಆಗಿ ಇದೀಗ 7 ಸರಿ ಈ ಸಾಮಾನ್ಯ ಸಂಗತಿ ಅಲ್ಲ ಇದು. 7 ಬಾರಿ. ಯಾಕಂದ್ರೆ ಒಂದು ಸಣ್ಣ ಅಚಾತುರ್ಯ ಆದರೂ ಕೂಡ ಭಸ್ಮ ಆಗಿಬಿಡುತ್ತೆ ಅಂತ ಸಂದರ್ಭ. ಯಾಕಂದ್ರೆ ನಮ್ಮ ಕಣ್ಣಿದರೆಡೆಗೆ ಇದೆ ಇನ್ನೂ ಕೂಡ ಕಲ್ಪನಾ ಚಾವ್ಲಾ ಯಾವ ರೀತಿ ಏನಾಯಿತು ಅನ್ನುವಂಥದ್ದು. ಮೊನ್ನೆ ಸಿಕ್ಕಾಕೊಂಡಂಥ ಸುನಿತಾ ವಿಲಿಯಮ್ಸ್ ಒಂದು ಚೂರು ಎಡವಟ್ಟಾದರೂ ಕೂಡ ಅದು ಎಡವಟ್ಟಲ್ಲ, ಅದು ಮುಗಿತು ಕತೆ. ಹೀಗಾಗಿ ಏನು ನೋಡಿ, ನಾನು ಹೇಳ್ತಾ ಇದ್ದೀನಿ ಯಾವ್ಯಾವ ಸಂದರ್ಭದಲ್ಲಿ ಡಿಲೇ ಆಯಿತು ಅಂತಂದ್ರೆ ಮೇ 29 ಕಾರಣ ಏನಪ್ಪ ಅಂತಂದರೆ ಎಲ್ಲೊಂದು ಕಡೆಗೆ ಎಲೆಕ್ಟ್ರಿಕಲ್ ಹಾರ್ಡ್ನೆಸ್ ಬಂತು ಅನ್ನುವಂಥ ಕಾರಣಕ್ಕೋಸ್ಕರ ಮೇ 29ನೇ ತಾರೀಕು ಇದು ಕ್ಯಾನ್ಸಲ್ ಆಯಿತು. ಹೀಗಾಗಿ ಏನು ಅಂತಂದರೆ ಬೇಡವೇ ಬೇಡ ಅಂತ ಅದನ್ನು ಮುಂದಕ್ಕೆ ಹಾಕಲಾಯಿತು. 29ರಿಂದ ಜೂನ್ 8ಕ್ಕೆ ಬಂತು. 2ನೇ ಇನ್ಸಿಡೆಂಟ್ ಇದು. ಡಿಲೇ ನಂಬರ್ 2 ಜೂನ್ 8ನೇ ತಾರೀಕು. ಅಲ್ಲಿ ಈ ರಾಕೆಟ್ ಇನ್ನೂ ಕೂಡ ರೆಡಿಯಾಗಿಲ್ಲ, ಸಮಾಧಾನ ಆಗಿಲ್ಲ ನಮಗೆ ಅನ್ನುವಂಥ ಭಾವನೆ ವಿಜ್ಞಾನಿಗಳನ್ನು ಕಾಡ್ತು. ಫಾಲ್ಕನ್ 9 ರಾಕೆಟ್ ಇನ್ನೂ ಕೂಡ ರೆಡಿಯಾಗಿಲ್ಲ ಅಂತ ಜೂನ್ 8ರ ಘಟನೆ ಇದು. ಹೀಗಾಗಿ ಜೂನ್ 8ಕ್ಕೆ ಮತ್ತೆ ಮುಂದಕ್ಕೆ ಹೋಯಿತು. ಅದು ಜೂನ್ 9ಕ್ಕೆ ಬಂತು. ಜೂನ್ 9 ಯಾಕೋ ಹವಾಮಾನ ಅಷ್ಟು ಪೂರಕವಾಗಿರಲಿಲ್ಲ. ಎಲ್ಲ ಒಂದು ಕಡೆಗೆ ಈ ಹವಾಮಾನದಲ್ಲಿ ಹಾರಿಸುವಂಥದ್ದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರಲಾಯಿತು. ಹೀಗಾಗಿ ಹವಾಮಾನ ವೈಪರೀತ್ಯದಿಂದ ಜೂನ್ 9ರಿಂದ ಮತ್ತೆ ಮುಂದಕ್ಕೆ ಹೋಯಿತು. ಜೂನ್ 10ಕ್ಕೆ ಬಂತು. ಆದರೆ ಇಲ್ಲಿ ಆಮ್ಲಜನಕದ ಸೋರಿಕೆ ಕಾಣ್ತು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಂಥ ಒಂದು ಸಣ್ಣ ಘಟನೆನೇ 2 ಜನರನ್ನು ಬಲಿ ಹಾಕಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಲಿಕ್ವಿಡ್ ಆಕ್ಸಿಜನ್ ಲೀಕೇಜ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತೇಳಿ ಅಂತ. ಹೀಗಾಗಿ ಏನು ಅಂತಂತಂದರೆ ಆಮ್ಲಜನಕದ ಸೋರಿಕೆ ಆಗ್ತಾ ಇದೆ ಅಂತ. ಜೊತೆಗೆ ಏನು ಅಂದರೆ ಈ ಆ್ಯಕ್ಚುಲೇಟರಲ್ಲಿ ಫಾಲ್ಟ್ ಇದೆ, ಫಾಲ್ಟಿ ಆ್ಯಕ್ಚುಲೇಟರ್ ಇನ್ ದ ರಾಕೆಟ್ ಅನ್ನುವಂಥದ್ದು ಇದೆಯಲ್ಲ, ಅದು ಕೂಡ ಅದಕ್ಕೊಂದು ಕಾರಣ. ಹೀಗಾಗಿ ಏನು ಅಂತಂತಂದರೆ ಬೇಡವೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರಲಾಯಿತು. ಅದು 10ನೇ ತಾರೀಕು ನಡೆದಂಥ ಘಟನೆ. ಜೂನ್ 10ನೇ ತಾರೀಕು. ಜೂನ್ 11ನೇ ತಾರೀಕು ಮತ್ತೆ ಶುರುವಾಯಿತು. ಏನು ಅಂದರೆ ಇಲ್ಲ, ಯಾಕೋ ಒಂದು ಕಡೆಗೆ ಸಣ್ಣ ಅನುಮಾನ ಆಗಿದೆ, ನಾವು ಅದನ್ನು ಮಾಡಬಾರ್ದು ಅಂತ ಹೇಳಿ ಅಂತ. 6 ಮತ್ತು 7ನೇ ತಾರೀಕು ಕೂಡ, ಅಂದರೆ ಈ 6 ಮತ್ತು 7ನೇ ಘಟನೆ ಮುಂದಕ್ಕೆ ಹಾಕಿದ್ದು. 19 ಮತ್ತು 22ನೇ ತಾರೀಕು ಕೂಡ ಅದನ್ನೇ. ಯಾಕೋ ಎಂಜಿನಲ್ಲಿ ಇನ್ನೂ ಕೂಡ ನಮಗೆ ದೋಷ ಇದೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ನಾವು ಆ ರಿಸ್ಕ್ ತಗೊಳ್ಳಲ್ಲ ಅಂಥೇಳಿ ಮತ್ತದನ್ನು ಮುಂದಕ್ಕೆ ಹಾಕಿದ್ದು. ಅಂತೂ ಇಂತೂ ಅವಿನಾಶ್ 7 ಬಾರಿ ಮುಂದಕ್ಕೆ ಹೋಗಿ ಇವತ್ತು ಬಂದಿದೆ ಆ ಅದೃಷ್ಟ. 8ನೇ ಬಾರಿ ಸಾಮಾನ್ಯ ಸಂಗತಿ ಅಲ್ಲ ಇದು. ಯಾಕಂದರೆ ನಾವು ಮೇಲ್ಗಡೆಯಿಂದ ಸಪ್ತಸಾಗರಗಳು ಕಾಣ್ತವೆ, ಭೂಮಿನೂ ಕಾಣುತ್ತೆ. ಸೊ ಇಂಥ ಸಂದರ್ಭದಲ್ಲಿ 7 ಬಾರಿ ಮುಂದಕ್ಕೆ ಹೋಗಿದ್ದಿದೆಯಲ್ಲ, ಅದೇನು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಜೊತೆಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅನ್ನುವಂಥ ಮಾತನ್ನು ಹೇಳಿದೆ ನಾನು. ಯಾಕಂದರೆ ದೇಶದ ಪ್ರಧಾನಿ ಘೋಷಣೆ ಮಾಡಿದರು, ನೋಡಿ ಮುಂದಿನ ದಿನಗಳಲ್ಲಿ ನಾವು ಮಾನವ ಸಹಿತವಾಗಿ ನಾವು ಅಂತರಿಕ್ಷ ಕಳಿಸ್ತೀವಿ, ಅದಕ್ಕೆ ಪ್ರಕ್ರಿಯೆಗಳು ಶುರುವಾಗಲಿ ಅಂತ. ಶುರುವಾಗಿತ್ತು. 4 ಜನರನ್ನೇನು ಸೆಲೆಕ್ಟ್ ಮಾಡಿದ್ದಾರೆ. ಆ 4 ಜನರಲ್ಲಿ ಇವರು ಕೂಡ ಒಬ್ಬರು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವ್ರ ಜೊತೆಗೆ ಒಂದಷ್ಟು ವಿವರಗಳನ್ನು ಹೇಳಲೇಬೇಕು. ಇವ್ರ ಜೊತೆಗೆ ಇನ್ನೊಬ್ಬರನ್ನು ಕೂಡ, ನಾಯರ್ ಅನ್ನುವಂಥವ್ರನ್ನು ಕೂಡ ಸೆಲೆಕ್ಟ್ ಮಾಡಿದರು. ಯಾಕಂದರೆ ಇವ್ರಿಗೇನಾದರೂ ಮೈಲಿ ಹುಷಾರಿಲ್ಲ ಅಂತಂದರೆ, ಎಡವಟ್ಟಾಯಿತು ಅಂತಂದರೆ ಅವರಿಗೆ 49 ವರ್ಷ, ಇವರಿಗೆ 41 ವರ್ಷ.